ದಾನಗಳಲ್ಲಿ ಶ್ರೇಷ್ಠ ದಾನ ಗೋದಾನ ಎಂಬ ನಂಬಿಕೆ ಇಟ್ಟು ಗೋವನ್ನು ದಾನ ಕೊಟ್ಟು ಕುಟುಂಬದ ನಿರ್ವಹಣೆಗೆ ನನ್ನದೊಂದು ಸೇವೆ ಅಂತ ಹೆಗ್ಗುರುತನ್ನು ಪಡೆದುಕೊಂಡ ಶ್ರೀ ಹರಿಕೃಷ್ಣ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ. ವೀಕ್ಷಕರೇ, ಸಮಾಜ ಸೇವೆಯಲ್ಲಿ ವಿಶೇಷವಾದಂತಹ ಉಡುಗೊರೆಯನ್ನು ಕೊಡುವ ಮೂಲಕ ಗಮನ ಸೆಳೆದಿರುವ ನಾಯಕರಲ್ಲಿ ಇವರೊಬ್ಬರು. ತಮ್ಮ ಸಮಾಜ ಸೇವೆಯನ್ನು ಎಲ್ಲರಂತೆ ನೀಡುವುದಕ್ಕಿಂತ ವಿಭಿನ್ನವಾಗಿ ಒಂದು ಕುಟುಂಬವನ್ನೇ ಉದ್ಧಾರ ಮಾಡುವ ರೀತಿಯಲ್ಲಿ ಹಲವಾರು ಕುಟುಂಬಗಳಿಗೆ ಕಳೆದ 3 ತಿಂಗಳ ಹಿಂದೆ ಗೋದಾನವನ್ನು ಮಾಡಿ ಸಾಕ್ಷಿಯಾಗಿ ತನ್ನ ಸಾಕ್ಷಿ ಹೆಜ್ಜೆ ಗುರುತನ್ನು ಮೈಲುಗಲ್ಲಾಗಿ ಸೂಚಿಸಿದ್ದಾರೆ ಈ ಸಮಾಜ ಸೇವಕ. ಅದರಂತೆ ಕೊಟ್ಟ ಗೋವನ್ನು ಅದರ ಪಾಲನೆ ಮತ್ತು ಪೋಷಣೆ ಸರಿಯಾಗಿ ಮಾಡ್ತಿದ್ರೋ ಇಲ್ಲವೋ ಎಂಬ ವಿಚಾರವನ್ನು ತಿಳಿದುಕೊಳ್ಳಲು ಫಲಾನುಭವಿಗಳ ಮನೆಗೆ ಭೇಟಿ ನೀಡಿ ಗೋವಿನ ಸಂರಕ್ಷಣೆ ಮತ್ತು ಪೋಷಣೆ ಬಗ್ಗೆ ವಿವರವನ್ನು ಪಡೆದುಕೊಂಡಿದ್ದಾರೆ ಹರೀಶ್ ಕೆ ರೆಡ್ಡಿ. ಹಿಂದೆ ಮುಷ್ಟೂರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರಿ, ಇವತ್ತು ಯಾಲಗೆರೆ ಗ್ರಾಮಕ್ಕೆ ಬಂದಿದ್ರಿ. ಏನಿದ್ರು ವಿಶೇಷ ಅಂತ? ಸರ್, ನಾವು ಗೋದಾನ ಕಾರ್ಯಕ್ರಮ ಇಟ್ಕೊಂಡು ಗೋವನ್ನು ವಿತರಣೆ ಮಾಡಿದ್ವಿ. ಆವತ್ತಿನ ದಿನ ನಾವು ಯಾರ್ಯಾರಿಗೆ ಫಲಾನುಭವಿಗಳಿದಾರ ಅವ್ರನ್ನ ಪೂರ್ತಿಯಾಗಿ ನಾನು ಅವ್ರನ್ನ ಗಮನಿಸಕ್ಕೂ ಆಗಲಿಲ್ಲ, ವೀಕ್ಷಣೆನೂ ಮಾಡಿಲ್ಲ. ಯಾರು ಕೊಟ್ಟಿದ್ದೀವಿ ಅಂತಲೂ 60% ಮಾಹಿತಿ ನನಗಿರಲಿಲ್ಲ. ಏನು ನಮ್ಮ ಕುಟುಂಬ ಅಂತ ನನ್ನ ಜೊತೆ ಏನು ನಿಂತ್ಕೊಂಡಿತ್ತು, ನಮ್ಮ ಯುವಸೇನೆ, ನಮ್ಮ ಅಭಿಮಾನಿಗಳು, ನನ್ನ ಅಣ್ಣ ತಮ್ಮಂದರು, ನನ್ನ ಕುಟುಂಬದವರು, ಅವರೇ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಹಾಗಾಗಿ ಅದಾದ ನಂತರ ಅವ್ರು ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ, ಯಾವ ರೀತಿ ಅದನ್ನು ಪೋಷಣೆ ಮಾಡ್ತಾ ಇದ್ದಾರೆ, ಅದನ್ನು ಯಾವ ರೀತಿ ಅವ್ರ ಕುಟುಂಬದಲ್ಲಿ ಆ ಗೋವನ್ನು ಅವ್ರು ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಅದನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ನಾನು ಈ ಕಾರ್ಯಕ್ರಮವನ್ನು ಆ ಗ್ರಾಮಸ್ಥರು ಹಮ್ಮಿಕೊಂಡಿದ್ರು. ಅವರು ಮನವಿ ಮೇರೆಗೆ ನಾನು ಇವತ್ತು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ. ಹೆಂಗೆ ನೋಡ್ಕೊಂಡಿದ್ದಾರೆ ಹಸುಗಳನ್ನ, ಹೆಂಗೆ ಸಾಕಾಣಿಕೆ ಮಾಡುವಂತ ಕೆಲಸ ಆಗಿದೆ ನೋಡಿ. ನಾವು ಇವತ್ತು ಒಂದು ಸ್ಟೇಜ್ ಪಡ್ಡೆಯನ್ನು ಕೊಟ್ಟಿದ್ವಿ, ಅದು ಈಗ 7 ಸ್ಟೇಜ್ ಬಂದು ನಿಂತಿದೆ. ಅವ್ರ ಕುಟುಂಬದ ಅವ್ರ ಮಕ್ಕಳಂತೆ ಕೂಡ ಆ ಗೋವನ್ನು ಕೂಡ ಅವ್ರು ನೋಡ್ಕೊಂಡಿದ್ದಾರೆ. ಏನ್ ಸರ್, ಕಳೆದ ತಿಂಗಳಷ್ಟೇ ಮುಷ್ಟೂರಿಗೆ ಭೇಟಿ ಕೊಟ್ಟಿದ್ರಿ, ಈ ತಿಂಗಳು ಯಾಲಗೆರೆಗೆ ಬಂದಿದ್ರಿ. ಏನು ಹರೀಶ್ ರೆಡ್ಡಿ ಅವ್ರಿಗೆ ಏನಾದ್ರು ಮಾಧ್ಯಮದಲ್ಲಿ ಕಾಣಿಸ್ಕೊಂತಾ ಇರಬೇಕು, ನಾನು ಪ್ರಚಲಿತವಾಗಿರ್ಬೇಕು, ನನ್ನ ಹೆಸರು ಓಡ್ತಾ ಇರ್ಬೇಕು ಅನ್ನೋ ರಾಜಕೀಯ ಉದ್ದೇಶ ಇದ್ರಿಂದ ಏನಾದ್ರು ಇದೆಯಾ ಅಂತ? ಸರ್, ಈಗ ನಾನು ತೋರಿಸ್ಕೊಳ್ಬೇಕು ಅನ್ನೋ ಉದ್ದೇಶ ನಂದಲ್ಲ. ನಾವೇನ್ ಕಾರ್ಯಕ್ರಮ ಮಾಡಿದೀವಿ ಆ ಕಾರ್ಯಕ್ರಮ ಜನಕ್ಕೆ ರೀಚ್ ಆಗಬೇಕು, ಜನ ಮಾಹಿತಿಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಮೊದಲನೇ ಅಂತಾನೆ ಇವತ್ತಿನ ದಿನ ಮೀಡಿಯಾ ಸಪೋರ್ಟ್ ಇಲ್ದಿರ ನಾವೇನು ಮಾಡೋಕ್ಕಾಗಲ್ಲ. ನಾವೇನು ದಾನ ಧರ್ಮ ಮಾಡಿರ್ತೀವಿ ಅದು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕಲ್ಲ. ಈಗ ನಾವು ಇವತ್ತು ಈ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದೀವಿ. ನಿಮ್ಮ ಸಹಕಾರ, ನಮ್ಮ ಜನಗಳ ಆಶೀರ್ವಾದ ನನಗೆ ಸದಾ ನನ್ನ ಜೊತೆ ಇದ್ರೆ ಅದನ್ನ ಇನ್ನೂ ಮುಂದಕ್ಕೆ ಇನ್ನೂ ವಿಸ್ತಾರ ಮಾಡ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀನಿ. ಏನ್ ಹೇಳ್ತೀರಿ ಜನಗಳಿಗೆ ಈ ಸಂದರ್ಭದಲ್ಲಿ, ಗೋವನ್ನ ಪಡೆದಿರುವಂತಹ ವ್ಯಕ್ತಿಗಳು, ಕುಟುಂಬಗಳಿಗೆ? ಸರ್, ಗೋವನ್ನು ಪಡೆದಿರೋ ಕುಟುಂಬಕ್ಕೆ ಅವ್ರ ಕುಟುಂಬ 100 ಕಾಲ ಸುಖವಾಗಿರ್ಲಿ, ಅದ್ರ ಫಲದಿಂದ ಬಂದಿರೋ ಫಲನ ಬೇರೆಯವರು ಕೊಟ್ಟು ಅವ್ರ ಕುಟುಂಬನೂ ಸುಖವಾಗಿರ್ಲಿ ಅಂತ ಬಯಸ್ತೀನಿ. ಇವತ್ತು ನೀವೇ ನೋಡಿದ್ದೀರಾ ಯಾವ ರೀತಿ ಅವ್ರ ಪ್ರೀತಿಯಿಂದ ಸ್ವಾಗತ ಬಯಸಿದ್ದಾರೆ. ಆ ಪ್ರೀತಿಗಿಂತ ಏನು ಬೇಕು ಸರ್? ಈಗ ನಾವು ಮನುಷ್ಯರು ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ.